ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳನ್ನೇ ಮುಂದಿಟ್ಟುಕೊಂಡು ನಾಗೇಂದ್ರ ಅವರಿಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮ 187 ಕೋಟಿ ಹಣ ಅವ್ಯವಹಾರ ಪ್ರಕರಣ ಅಥವಾ ವರ್ಗಾವಣೆ ಪ್ರಕರಣ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರುತ್ತೆ ನೋಡಿ, ಅದನ್ನೇ ಮುಂದಿಟ್ಟು ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಡ್ರಿಲ್ ಮಾಡ್ತಾ ಇದೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮಾಜಿ ಸಚಿವ ನಾಗೇಂದ್ರ. ಕಳೆದೊಂದು ವರ್ಷದ ಟ್ರಾನ್ಸಾಕ್ಷನ್ ಬಗ್ಗೆ ಇಡಿ ಮಾಹಿತಿಯನ್ನು ಕಲೆ ಹಾಕಿದೆ. ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನೇ ನಾಗೇಂದ್ರ ಮುಂದಿಟ್ಟು ಪ್ರಶ್ನೆ ಮಾಡ್ತಾ ಇದೆ. ಬಟ್ ಈ ಸಂದರ್ಭದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಆದರೆ ಅಂಥ ರೆಸ್ಪಾನ್ಸನ್ನು ಕೊಡ್ತಾ ಇಲ್ಲ, ತನಗೇನು ಗೊತ್ತಿಲ್ಲ ಅನ್ನುವಂತಹ ಅರ್ಥದ ಮಾತುಗಳನ್ನೇ ಆಡ್ತಿರೋದ್ರಿಂದಾಗಿ ಈ ರೀತಿ ವಿಚಾರಣೆಯ ಸಂದರ್ಭದಲ್ಲಿ ಸಮಂಜಸ ಉತ್ತರ ಕೊಟ್ಟಿಲ್ಲ ಅಂದರೆ ಡೆಫಿನೆಟ್ಲಿ ಅದು ನಾಗೇಂದ್ರ ಅವರಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಸಂಪೂರ್ಣ ಸಹಕಾರವನ್ನು ಕೊಟ್ಟರೆ ಇಡೀ ತೆಕ್ಕೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ. ಆದರೆ ಸರಿಯಾದಂತಹ ರೆಸ್ಪಾನ್ಸನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ನಾಗೇಂದ್ರ ಅವರಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಲೋಕಸಭಾ ಚುನಾವಣೆಗೆ ಹಾಗಾದರೆ ಬಳಕೆಯಾಯ್ತಾ ವಾಲ್ಮೀಕಿ ಹಣ? ಇದು ಸದ್ಯಕ್ಕಿರುವ ಪ್ರಶ್ನೆ. ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ ಮತ್ತೊಂದು ಕಹಾನಿ. ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಹಾಗಾದರೆ ಎಲೆಕ್ಷನ್ಗೆ ಬಳಕೆ ಮಾಡಿಕೊಂಡ್ರಾ? ನಾಗೇಂದ್ರ ನಿವಾಸದಲ್ಲಿ ಇಡಿಗೆ ಮಹತ್ವದ ದಾಖಲೆ ಕೂಡ ಲಭ್ಯವಾಗಿದೆ. ಹಾಗಾದರೆ ಯಾವ ಎಲೆಕ್ಷನ್ಗೆ ಬಳಕೆ ಮಾಡಿಕೊಂಡಿರಬಹುದು? ಆಗಿರುವಂತಹ ಅಕ್ರಮದ ಡೇಟ್ಸ್ಗೂ ಎಲೆಕ್ಷನ್ನ ಡೇಟ್ಸ್ಗೂ ಇರುವಂಥ ತಾಳೆ ಏನು, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆರಂಭಿಕ ಹಂತದಲ್ಲಿ ಈ ಹಿಂದೆ ಕೂಡ ಒಂದು ಗಂಭೀರ ಆರೋಪವನ್ನು ಕರ್ನಾಟಕ ಕಾಂಗ್ರೆಸ್ ಎದುರಿಸ್ತಾ ಇತ್ತು, ಇಲ್ಲಿರುವಂಥ ಹಣವನ್ನು ತೆಲಂಗಾಣ ಎಲೆಕ್ಷನ್ಗೆ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಎಲೆಕ್ಷನ್ ಅಥವಾ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅನ್ನೋದಾದರೆ ಯಾವ ಚುನಾವಣೆಗೆ, ಯಾವ ರಾಜ್ಯದ ಚುನಾವಣೆಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಅಕ್ರಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಂತೂ ಬ್ಯಾಂಕ್ ಟ್ರಾನ್ಸಾಕ್ಷನನ್ನೇ ಮುಂದಿಟ್ಟುಕೊಂಡು ನಾಗೇಂದ್ರಗೆ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ ನಾಗೇಂದ್ರ ರೆಸ್ಪಾನ್ಸನ್ನು ಯಾವ ರೀತಿ ಕೊಡ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇದರ ನಡುವೆ ಈ 187 ಕೋಟಿ ಇರೋದು ಎಸ್ ಟಿ ಸಮುದಾಯದ ಅಭಿವೃದ್ಧಿಗಾಗಿ, ಅಲ್ಲಿರುವಂತಹ ತಳಮಟ್ಟದವರನ್ನು ಮೇಲಕ್ಕೆ ತರುವಂಥ ನಿಟ್ಟಿನಲ್ಲಿ ಆ ಸಮುದಾಯದ ಅಭಿವೃದ್ಧಿಗೆ ಇರುವಂತಹ ಹಣವನ್ನು ಹಾಗಾದರೆ ಚುನಾವಣೆಗೆ ಬಳಕೆ ಮಾಡಿಕೊಂಡ್ರಾ? ಹೀಗೆ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಬ್ಯಾಂಕ್ ಟ್ರಾನ್ಸಾಕ್ಷನನ್ನೇ ಮುಂದಿಟ್ಕೊಂಡು ನಾಗೇಂದ್ರಗೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನಾಗೇಂದ್ರ ರೆಸ್ಪಾನ್ಸ್ ಯಾವ ರೀತಿ ಇದೆ ಒಂದು, ಮತ್ತು ಚುನಾವಣೆಗೆ ಈ ಹಣ ಬಳಕೆ ಆಗಿದೆ ಅನ್ನೋದಾದರೆ ಯಾವ ಚುನಾವಣೆಗೆ ಬಳಕೆಯಾಗಿದೆ? ಆಗಿರುವಂಥ ಅಕ್ರಮದ ಡೇಟ್ಸ್ಗೂ ಚುನಾವಣಾ ಡೇಟ್ಸ್ಗೂ ಏನಾದರೂ ತಾಳಮೇಳ ಇದೆಯಾ? ದಿವ್ಯಾ, ಖಂಡಿತವಾಗ್ಲು ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ಮನೆಯನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅವರ ಬ್ಯಾಂಕ್ ಖಾತೆಗಳಾಗಿರ್ಬೋದು ಮತ್ತು ಅವರ ಸಂಬಂಧಿಕರ ಬ್ಯಾಂಕ್ ಖಾತೆಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಜಾಲಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರೋದು ಗೊತ್ತಾಗಿದೆ. ಇನ್ನು ಮಹರ್ಷಿ ವಾಲ್ಮೀಕಿ ನಿಗಮದ ಒಂದು ಬ್ಯಾಂಕ್ ಖಾತೆಗಳು ಏನಿದೆ ಅದರ ಒಂದು ಟ್ರಾನ್ಸ್ಫರ್ ಆಗಿರುವಂತಹ ಡೇಟ್ ಆಗಿರ್ಬೋದು ಮತ್ತು ನಾಗೇಂದ್ರ ಅಕೌಂಟ್ ನಲ್ಲಿ ಕೆಲವೊಂದು ಸಾಮ್ಯತೆಗಳು ಕೂಡ ಕಂಡು ಬಂದಿರುವಂತದ್ದು. ಯಾಕಂದ್ರೆ ಹೈದರಾಬಾದ್ಗೆ ಮೊದಲು ವರ್ಗಾವಣೆ ಆಗುತ್ತೆ ಹಣ, ಅದಾದ್ಮೇಲೆ ಲಿಕ್ವಿಡ್ ಕ್ಯಾಶ್ ಮುಖಾಂತರವಾಗಿ ಅದನ್ನ ತೆಗೆದುಕೊಂಡು ಬಂದು ಇಲ್ಲಿ ಹಂಚ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಏನು ನಾಗೇಂದ್ರ ನಿವಾಸದ ಮೇಲೆ ಪರಿಶೀಲನೆ ವೇಳೆ ಇಲ್ಲಿಗೆ ಮಹತ್ವದ ದಾಖಲೆಗಳು ಕೂಡ ಲಭ್ಯ ಆಗಿದೆ. ಈ ದಾಖಲೆಗಳ ಪ್ರಕಾರ ಚುನಾವಣೆಗೆ ಅಂತಂದ್ರೆ ಲೋಕಸಭಾ ಚುನಾವಣೆ ಏನಿತ್ತು, ಆ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಚುನಾವಣೆಗೆ 20 ಕೋಟಿ ಹಣವನ್ನ ಬಳಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿಗಮದ ಹಣವನ್ನ ಚುನಾವಣೆ ವೇಳೆ ಈ ಮತದಾರರಾಗಿರ್ಬೋದು ಮತ್ತು ಚುನಾವಣಾ ಖರ್ಚಿಗೆ ಹಂಚಿಕೆ ಮಾಡಿರುವಂತಹ ಒಂದು ಅನುಮಾನ ಕೂಡ ಈಗ ಅಧಿಕಾರಿಗಳಿಗೆ ವ್ಯಕ್ತವಾಗಿದೆ. ಹೀಗಾಗಿ ಇಡಿ ಅಧಿಕಾರಿಗಳಿಂದ ಹಗರಣ ಸಂಬಂಧ ಮಹತ್ವದ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ. ಇದರಿಂದಾಗಿ ನಾಗೇಂದ್ರಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ನಾಗೇಂದ್ರ ಅವರನ್ನು ಕೂಡ ಪ್ರಶ್ನೆ ಮಾಡಿದಾಗ ಈ ಬಗ್ಗೆ ನನಗೇನು ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ ಅನ್ನೋ ಒಂದು ಉತ್ತರಗಳನ್ನ ಮಾತ್ರ ನಾಗೇಂದ್ರ ಕೊಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಾಗೇಂದ್ರಗೆ ಸಂಕಷ್ಟ ಕಟ್ಟಿಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಇದುವರೆಗೂ ಕೂಡ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಕೊಂಡು ಪಾಸ್ಬುಕ್ ಆಗಿರ್ಬೋದು ಮತ್ತು ಪಾಸ್ಬುಕ್ ಡೀಟೇಲ್ಸ್ ಗಳಾಗಿರ್ಬೋದು ಮತ್ತು ಕುಟುಂಬಸ್ಥರಿಗೆ ಸೇರಿದಂತಹ 10ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಹೀಗಾಗಿ ಈ ಅಕೌಂಟ್ ಟ್ರಾನ್ಸಾಕ್ಷನ್ ಕುರಿತು ನಾಗೇಂದ್ರ ಇಡಿ ಪ್ರಶ್ನೆ ಮಾಡ್ತಾ ಇದೆ. ಆದ್ರೆ ಯಾವುದಕ್ಕೂ ಕೂಡ ಸಮರ್ಪಕವಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ.
ಹೀಗಾಗಿ 6 ದಿನ ಕಸ್ಟಡಿ ಮುಗಿದಾದ್ಮೇಲೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಮತ್ತಷ್ಟು ದಿನಗಳ ಕಾಲ ನಾಗೇಂದ್ರ ಅವರನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಸದ್ಯಕ್ಕಂತೂ ಬಂದಿರುವಂತಹ ಮಾಹಿತಿ ಪ್ರಕಾರ ಇಡಿ ಅಧಿಕಾರಿಗಳಿಗೆ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಒಂದು 20 ಕೋಟಿ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತಹ ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರಂತೆ ಇಡಿ ಅಧಿಕಾರಿಗಳು. ಹೀಗಾಗಿ ನಾಗೇಂದ್ರ ಅವರನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತಹ. ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.